ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಈ ಹಣದ ವಿಚಾರವಾಗಿ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಇವತ್ತಿನ ಎಪಿಸೋಡ್ನಲ್ಲಿ ಹಣವನ್ನು ನಾವು ಅಟ್ರಾಕ್ಷನ್ ಯಾವುದಾದ್ರೂ ಒಂದು ನಂಬಿಕೆ ಇಟ್ಟಿರ್ತೀವಿ. ಆ ನಂಬಿಕೆನ ಇಟ್ಕೊಂಡು ಹಣವನ್ನು ಯಾವ ರೀತಿ ನಾವು ಅಟ್ರಾಕ್ಷನ್ ಮಾಡ್ತಕ್ಕಂಥದ್ದು ಅನ್ನೋದನ್ನು ಕೆಲವೊಂದಷ್ಟು ಮಾರ್ಗಗಳನ್ನ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಲೈಫಲ್ಲಿ ನಾವು ಬರ್ತಕ್ಕಂಥ ಸಣ್ಣ ಸಣ್ಣ ಮಿಸ್ಟೇಕೆ ನಮಗೆ ಗ್ರೋತ್ಗೆ ಒಂದು ಅಡ್ಡಿ ಮಾಡ್ತಾ ಇರುತ್ತೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸ್ನೇಹಿತರೆ, ಆಲ್ಮೋಸ್ಟ್ ನಮ್ಮ ದೇಶದಲ್ಲಿ ನೀವು ನೋಡಿದ್ದೀರಾ, ನಮ್ಮ ದೇಶದಲ್ಲಿ ಈ ದುಡ್ಡನ್ನು ಯಾವ ರೀತಿ ಎಣಿಸ್ತಾರೆ, ಎಂಜಲು ಮಾಡಿ ದುಡ್ಡನ್ನು ಎಣಿಸ್ತಾರೆ. ಸ್ನೇಹಿತರೆ, ನಮಗೆ ದುಡ್ಡು ಅನ್ನೋದು ಒಂದು ಹೇಗೆ ಎನರ್ಜಿ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ನಾವು ಹೇಳ್ತಾ ಇರ್ತೀವಿ, ಐ ಲವ್ ಮನಿ, ಐ ಆಮ್ ರಿಚ್, ಈ ರೀತಿ ಕೆಲವೊಂದು ಅಫರ್ಮೇಷನ್ನ ಹೇಳ್ಕೊಂಡು ನಾನು ದುಡ್ಡನ್ನು ಪ್ರೀತಿಸ್ತೀನಿ, ನಾನು ದುಡ್ಡಿಗೆ ಮುತ್ತು ಕೊಡ್ತಕ್ಕಂಥದ್ದು, ಈ ರೀತಿ ಎಲ್ಲವನ್ನು ನಾವು ಅಫರ್ಮೇಷನ್ಗಳನ್ನ ಇತ್ತೀಚೆಗೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿರ್ತೀವಿ. ಆಲ್ಮೋಸ್ಟ್ ಈ ದೇಶದಲ್ಲಿ ನೋಡಿದ್ದೀರಾ, ನೀವು ಯಾವ ಕಡೆನೇ ಹೋದರೂ ಹೋಗಿ ದುಡ್ಡನ್ನು ಎಂಜಲು ಮಾಡಿ ಲೆಕ್ಕ ಮಾಡ್ತಾ ಇರ್ತಾರೆ. ನೀವು ಗಮನಿಸಿರ್ತೀರ, ಇದಕ್ಕೊಂದು ನಮ್ಮ ಇಡೀ ಮೋಸ್ಟ್ ಪೀಪಲ್ ದೊಡ್ಡ ಮಿಸ್ಟೇಕ್ ಮಾಡ್ತಿದ್ದಾರೆ. ಇದನ್ನು ಎಂಜಲು ಮಾಡಿ ದುಡ್ಡನ್ನು ಎಣಿಕೆ ಮಾಡಬಾರ್ದು. ನೀವು ಮಂಡ್ಯ ಕೇಳಿದ್ದೀರಾ, ಮಂಡ್ಯದಿಂದ ಮದ್ದೂರು ಅಂತ ಇದೆ, ಅಲ್ಲಿ ಒಂದು ಉಗ್ರ ನರಸಿಂಹ ಸ್ವಾಮಿ ಅಂತ ಒಂದು ದೇವಸ್ಥಾನ ಇದೆ. ಸೊ ಒಂದು ಒಂದು ಸೀತೆ ರಾಮ ಲಕ್ಷ್ಮಣ ಜೊತೆಗೆ ಒಂದು ಆಂಜನೇಯ ಇದೆ. ಆಬ್ವಿಯಸ್ಲಿ ಆಂಜನೇಯ ಯಾವ ರೀತಿ ಇರುತ್ತೆ, ಒಂದು ಕೈ ಮುಗಿತಾ ಇರುತ್ತೆ, ಇಲ್ಲ ಒಂದು ಬ್ಲೆಸ್ ಮಾಡ್ತಾ ಇರೋ ರೀತಿ ಇರುತ್ತೆ. ಸೊ ಅಲ್ಲಿ ಇರ್ತಕ್ಕಂತಹ ಆಂಜನೇಯ ಈ ರೀತಿ ಬಾಯಿಗೆ ಅಡ್ಡ ಕೈ ಇರೋ ರೀತಿ ಇದೆ. ಸೊ ಯಾಕಿದೆ ಅಂತ ಅಂದರೆ, ನಮ್ಮನ್ನು ನೋಡ್ತಕ್ಕಂತಹ, ನಮ್ಮ ಜೊತೆ ಮಾತಾಡ್ತಕ್ಕಂತಹ ವ್ಯಕ್ತಿಗಳಿಗೆ ನಮ್ಮ ಎಂಜಲು ಹಾರಬಾರ್ದು ಅಂತ. ಸೊ ನೋಡಿ, ಆ ದೇವರಿಗೆ ಎಷ್ಟು ಕೊಡ್ತಕ್ಕಂತಹ ಪ್ಯೂರಿಟಿ ಅವರಿಗಿದೆ ಅಂತ ಅಂದಮೇಲೆ ನಮಗಿದೆಯಾ? ಸೊ ನೀವು ಮೋಸ್ಟ್ ಆಫ್ ದಿ ಪೀಪಲ್ ವಿಚ್ ಮೀನ್ಸ್ ನೋಡಿ, ನೀವು ಎಲ್ಲರೂ ಕೂಡ ದುಡ್ಡನ್ನು ಹೀಗೆ ಎಂಜಲು ಮಾಡಿ ಈ ರೀತಿ ಎಣಿಸ್ತಾ ಇರ್ತಾರೆ. ಸೊ ಈ ರೀತಿನ ಎಣಿಸೋದ್ರ ಬದಲು ಇದಕ್ಕೆ ನಾನು ಒಂದು ಪವರ್ಫುಲ್ ಟೆಕ್ನಿಕ್ನ ಹೇಳ್ತೇನೆ. ನಾನು ಇದು 2 ವರ್ಷದ ಮುಂಚೆ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನಿಂದ ಕಲಿತಂತಹ ಒಂದು ಟೆಕ್ನಿಕ್ಕು. ಇದನ್ನು ಆಲ್ಮೋಸ್ಟ್ ಹಿಂದೆ ನಮ್ಮ ಅಜ್ಜ ಅಜ್ಜಿರು ಅಥವಾ ತಾತ ಮುತ್ತಾತ ಇವರು ಮಾಡ್ತಾ ಇರ್ತಾರೆ, ಬಟ್ ನಾವು ಗಮನಿಸ್ತಿರಲ್ಲ ಅಷ್ಟೇ. ದುಡ್ಡನ್ನು ನಾವು ಯಾವಾಗಲೂ ಕೂಡ ಒಂದು ಎನರ್ಜಿ ಸ್ನೇಹಿತರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ವೈಬ್ರೇಷನ್. ಈಗ ಒಂದು ಮಗುನ ಇಲ್ಲಿ ನೀವು ದೂರ ಇಟ್ಕೊಂಡು ಮಾತಾಡ್ಸೋದಕ್ಕಿಂತ ಇಲ್ಲಿ ಎದೆ ಪಕ್ಕ ಇಟ್ಕೊಂಡು ಮಾತಾಡ್ಸಿದ್ರೆ ವೈಬ್ರೇಷನ್ ಎಷ್ಟು ಕನೆಕ್ಟ್ ಆಗಿರುತ್ತಲ್ವ, ಹಾಗೆ ದುಡ್ಡನ್ನು ಯಾವಾಗಲೂ ಕೂಡ ನೀವು ಯಾರಿಗೆ ಕೊಡಬೇಕಾದ್ರೂ ಅಷ್ಟೇ, ಯಾರಿಗಾದ್ರೂ ಎಣಿಕೆ ಮಾಡಬೇಕಾದ್ರೂ ಅಷ್ಟೇ, ದುಡ್ಡನ್ನು ಹೀಗೆ ನಮ್ಮ ಕಡೆ ಫೋಲ್ಡ್ ಮಾಡಿ ಫಿಂಗರಿಂದ ಈ ರೀತಿ ಲೆಕ್ಕ ಹಾಕಬೇಕು. ಕಾಣಿಸ್ತಿದ್ಯಾ? ಈ ರೀತಿ ಮಡಚಿ ದುಡ್ಡು ನಮ್ಮ ಕಡೆ ಈ ರೀತಿ ಬರ್ತಾ ಇರಬೇಕು. ಸೊ ಈ ರೀತಿ ಎಣಿಕೆ ಮಾಡಬೇಕು ದುಡ್ಡನ್ನು. ಆ್ಯಂಡ್ ನೀವು ಯಾವುದೇ ಸಮಯದಲ್ಲಿ ದುಡ್ಡನ್ನು ಎಣಿಕೆ ಮಾಡುವಾಗ ಆ್ಯಂಡ್ ಕೊಡುವಾಗ, ಬಿಕಾಸ್ ದುಡ್ಡನ್ನು ಯಾವಾಗಲೂ ಕೂಡ ನಾವು ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ ಅನ್ನೋ ನಾಟ್ ಎ ಫಿಂಗರ್ ಕೌಂಟ್, ಅಲ್ಲಿ ಒಂದು ನಮ್ಮ ಎನರ್ಜಿನೂ ಕೂಡ ಅಟ್ರಾಕ್ಷನ್ ಆಗ್ತಾ ಇರುತ್ತೆ. ದುಡ್ಡನ್ನು ನಾವು ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ ಅನ್ನೋ ಫೀಲ್ ಬರೋದಕ್ಕಿಂತ ಮುಂಚಿತವಾಗಿ ನಾವು ದುಡ್ಡು ನಮ್ಮ ಹತ್ರನೇ ವಾಪಸ್ ರಿಕವರ್ ನಮಗೆ ಬರ್ತಾ ಇದೆ, ದುಪ್ಪಟ್ಟಾಗ್ತಾ ಇದೆ ದುಡ್ಡು ಅನ್ನೋ ಒಂದು ಫೀಲಲ್ಲಿ ಕೊಟ್ಟರೆ, ಒಂದು ಎದೆ ಹತ್ತಿರ ಇಟ್ಕೊಂಡು ಕೊಡಬೇಕಂತೆ ಯಾವಾಗಲೂ ಕೂಡ. ನೀವು ಅಬ್ಸರ್ವ್ ಮಾಡಿ, ಆ ಒಂದು ಕನೆಕ್ಷನ್ ಆ ಒಂದು ವೈಬ್ರೇಷನ್ನೇ ಬೇರೆ. ನೀವು ಇಷ್ಟು ದೂರದಿಂದ ಕೊಡೋದಕ್ಕೂ ಈ ಹತ್ತಿರವಾಗಿ ಹೀಗೆ ದುಡ್ಡನ್ನು ಹೀಗೆ ಎದೆ ಪಕ್ಕ ಇಟ್ಟು ಹೀಗೆ ನಿಮ್ಮ ಕಡೆ ಫೋಲ್ಡ್ ಮಾಡ್ತಾ ಕೊಡ್ತಾ ಇದ್ದಾಗ ದುಡ್ಡನ್ನು ಇನ್ನೊಂದು ಸಲ ನೋಡ್ಕೊಬಿಡಿ, ಯಾಕಂದರೆ ಕೆಲವೊಂದಷ್ಟು ಜನಕ್ಕೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ದುಡ್ಡನ್ನು ಯಾವಾಗಲೂ ಕೂಡ ಹೀಗೆ ಮಡಚಿ ಹೀಗೆ ಮಡಚಿ, ಗೊತ್ತಿದೆಯಲ್ಲ, ಹೀಗೆ ನಮ್ಮ ಕಡೆ ರೋಲ್ ಆಗ್ತಾ ಇರಬೇಕು ದುಡ್ಡು. ಈ ರೀತಿ ಲೆಕ್ಕ ಹಾಕಿ ಕೊಡೋದ್ರಿಂದ ಹೆಚ್ಚಿನದಾಗಿ ನಮಗೆ ಇನ್ನೂ ದುಡ್ಡು ಅಟ್ರಾಕ್ಷನ್ ಆಗುತ್ತೆ. ಜೊತೆಗೆ ಆ ಒಂದು ಫೀಲ್ ಕಲೆಕ್ಷನ್ನ ನೀವು ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಯಾಕಂದರೆ ಸ್ನೇಹಿತರೆ, ನಾವು ಹಿಂಗೆ ಕೊಡಬೇಕಾದ್ರೆ ಲೆಕ್ಕ ಹಾಕಿ ಫ್ರಿಂಗ್ ಮಾತ್ರ ಇಲ್ಲಿ ಲೆಕ್ಕ ಹಾಕ್ತಾ ಇರಲ್ಲ, ನಮ್ಮ ದುಡ್ಡು ಕೂಡ ಹೋಗ್ತಾ ಇರುತ್ತೆ. ಸೊ ವಿತ್ ಮೀನ್ಸ್ ನಮಗೂ ಕೂಡ ದುಡ್ಡು ಬರ್ತಾ ಇರುತ್ತೆ ಅನ್ನೋ ಒಂದು ಫೀಲ್ನೆಸ್ಸಲ್ಲಿ ನಿಜವಾಗ್ಲೂ ಆ ಒಂದು ಮೆಥಡ್ನ ಇವತ್ತಿಂದನೇ ಫಾಲೋ ಮಾಡಿ. ಅದು ಹೇಗೆ ನಿಮಗೊಂದು ಫೀಲ್ ನಾವು ಕೊಡುತ್ತೆ ಅನ್ನೋದನ್ನು ಪುಟಾನೆ ಕಮೆಂಟ್.
ಸ್ನೇಹಿತರೆ, ನಮ್ಮ ಮೈಂಡ್ ಮಾಡೋದು ಗೊತ್ತಿರುತ್ತೆ ಬಗ್ಗೆ ನಮ್ಮ ಮೈಂಡ್ ಸೆಟ್ ಯಾವ ರೀತಿ ಇದ್ರೆ ನಮ್ಮ ಒಂದು ದುಡ್ಡನ್ನ ಅಟ್ರಾಕ್ಟ್ ಮಾಡ್ಬೋದು, ಹೇಗೆ ಒಂದು ಬಿಲೀವ್ ಮಾಡ್ಬೋದು ಅನ್ನೋದಕ್ಕೆ ನಾನು ಒಂದು ಸಣ್ಣ ಎಕ್ಸಾಂಪಲ್ ಆ್ಯಂಡ್ ಆ ಟೆಕ್ನಿಕ್ನ ಹೇಳ್ತೀನಿ ಸ್ನೇಹಿತರೆ. ಆಬ್ವಿಯಸ್ಲಿ ನೋಡಿ, ಇದನ್ನ ಒಂದು ನಾವು ಯಾವಾಗಲಿ ಒಂದು ಫಾರ್ ಎಕ್ಸಾಂಪಲ್ ಒಂದು ಅಕೌಂಟಲ್ಲಿ ಒಂದು 10,800 ಇದೆ ಅಂತ ಅಂದ್ಕೊಳ್ಳಿ. ಅದನ್ನ ನಾವು ಬ್ಯಾಕ್ ರೌಂಡ್ ಆಫ್ ಮಾಡಿಬಿಡ್ತೀವಿ. ಬಿಕಾಸ್ ಅದನ್ನು 800 ರೂಪಾಯಿನ ಖರ್ಚು ಮಾಡ್ಕೊಬಿಟ್ಟು ಇನ್ನು 10,000 ರೂಪಾಯಿನ ಬ್ಯಾಂಕಲ್ಲಿ ಇಟ್ಬಿಡ್ತೀವಿ. ಚಿಲ್ಡ್ರನ್ನ ನಾವು ಮಾಡಿಬಿಡ್ತೀವಿ, ಫಾರ್ವರ್ಡ್ ರೌಂಡ್ ಮಾಡಲ್ಲ, ಬ್ಯಾಕ್ ರೌಂಡ್ ಮಾಡ್ಕೊಬಿಡ್ತೀವಿ. ಫಾರ್ ಎಕ್ಸಾಂಪಲ್ 7,200 ಇದೆ ಅಂತ ಅಂದರೆ 200 ರೂಪಾಯಿನ ತೊಗೊಬಿಡ್ತೀವಿ, 7,000ನ ಬ್ಯಾಂಕಲ್ಲಿ ಇಟ್ಬಿಡ್ತೀವಿ. ದೊಡ್ಡ ಮಿಸ್ಟೇಕ್ ಅದು, ಆ ಥರ ಮಾಡಬಾರ್ದು. ಸೊ ಅಗೈನ್ ಅದನ್ನು ನಾವು ಒಂದು ಫಾರ್ವರ್ಡ್ ರೌಂಡ್ ಆಫ್ ಮಾಡಬೇಕು. ಐ ಮೀನ್ ಇವಾಗ ನಿಮ್ಮ 10,800 ರೂಪಾಯಿ ಇದೆ ಅಂತ ಅಂದರೆ ನಿಜವಾಗ್ಲೂ ಕೂಡ 200 ರೂಪಾಯಿ ಸೇರಿಸ್ಬಿಟ್ಟು 11,000 ಮಾಡಿ. ಸೊ ಅದೇ 7,200 ರೂಪಾಯಿ ಇದೆ ಅಂದರೆ 800 ರೂಪಾಯಿನ ಸೇರಿಸ್ಬಿಟ್ಟು ಅಲ್ಲಿ ನೀವು ಅದನ್ನ ಗೈನ್ ಮಾಡ್ದಂಗೆ ಆಗುತ್ತೆ. 8,000 ಮಾಡಿ. ಸದ್ಯಕ್ಕೆ ಹಣದ ಅವಶ್ಯಕತೆ ಅಂತ ಅಂದರೆ ತೊಗೊಳ್ಬೋದು. ನಾನು ಹೇಳ್ತಾ ಇರೋದಿಲ್ಲಿ ಬ್ಯಾಕ್ ಮಾಡ್ತೀವಿ ಆ್ಯಂಡ್ ಅದನ್ನು ನಾವು ಫಾರ್ವರ್ಡ್ ಮಾಡಬೇಕು. ದುಡ್ಡನ್ನು ಈ ಒಂದು ಫಾರ್ಮುಲಾನ ಇದು ಮಾಡ್ತಾ ಬನ್ನಿ. ಯಾಕಂದರೆ ಸಪೋಸ್ ಇದನ್ನು ಒಂದು ವರ್ಧನ ಅಂತ ಕರೀತಾರೆ. ಯಾಕಂದರೆ ನಮ್ಮ ಒಂದು ಬ್ಯಾಕ್ ನಾವು ಮಾಡ್ದಂಗೆ ದುಡ್ಡನ್ನು ನಾವು ಗೈನ್ ಮಾಡಿದಷ್ಟು ಆ ಒಂದು ಥಾಟ್ ಇದು ಒಂದು 200, 300, 1000 ಅಲ್ಲ. ಈ ಒಂದು ಫಾರ್ಮುಲಾ ನಿಮಗೆ ನೀವು ಎಷ್ಟೇ ಒಂದು ಲಕ್ಷ ಕೋಟಿಗಟ್ಟಲೆ ಇಟ್ಕೊಂಡಿರೋ ಆ ಒಂದು ಇದರಲ್ಲಿ ಎಷ್ಟು ಇನ್ಫ್ಲೆಷ್ ಆಗುತ್ತೆ, ಎಷ್ಟು ಕಾಮಾಗಿ ನೀವು ದುಡ್ಡನ್ನು ಆ್ಯಂಡ್ ಅಟ್ರಾಕ್ಷನ್ ಮಾಡ್ಬೋದು. ಆ್ಯಂಡ್ ಎಷ್ಟು ಒಂದು ಸಣ್ಣ ನಾವು ಏನೋ ಒಂದು ಇವತ್ತಿನ ಇದರಲ್ಲಿ ಖರ್ಚು ಮಾಡಬೇಕು, ನಾನು ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, 200 ರೂಪಾಯಿ ಇದೆಯಾ, ಅದನ್ನು ತಗೋ, ಇದನ್ನು ತಗೋ, ಇದೇ ಮಾಡ್ತಾ ಇರ್ತೀವಿ ವಿನಃ ಅಲ್ಲಿರ್ತಕ್ಕಂತಹದನ್ನು ಹೇಗೆ ನಾನು ಗೈನ್ ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಇರಲ್ಲ. ಸೊ ಹಾಗಾಗಿ ಇದೊಂದು ಫಾರ್ಮುಲಾ ಟೆಕ್ನಿಕ್ನ ಯೂಸ್ ಮಾಡಿ ನಾವು ಯಾವಾಗಲೂ ಕೂಡ ಬ್ಯಾಕ್ ರೌಂಡ್ ಆಫ್ ಆಗಬಾರ್ದು, ಫಾರ್ವರ್ಡ್ ಆಗಬೇಕು. ಸೊ ಅದನ್ನು ಗೈನ್ ಮಾಡಿದಷ್ಟು ನಿಮಗೆ ಈ ಒಂದು ಮೆಂಟಾಲಿಟಿನಲ್ಲಿ ಆ್ಯಂಡ್ ಎಷ್ಟೇ ಕೋಟಿ ಲಕ್ಷ ಇದ್ರೂ ಕೂಡ ಈ ಒಂದು ಫಾರ್ಮುಲಾದಲ್ಲಿ ಎಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ನೀವೇ ಯೋಚನೆ ಮಾಡಿ. ಲಾಸ್ಟ್ನೇದಾಗಿ ನನ್ನ ಹತ್ರ ದುಡ್ಡಿಲ್ಲ, ಅದಿಲ್ಲ, ನಾನು ಅದನ್ನು ತೊಗೋಬೇಕು, ಇದನ್ನು ತೊಗೋಬೇಕು, ದುಡ್ಡು ಎಷ್ಟೇ ಆದರೂ ನನಗೆ ಗ್ರೋತ್ ಆಗ್ತಿಲ್ಲ ನೋಡಿ, ಅದನ್ನು ಹೇಳೋದಕ್ಕೆ ಒಂದು ಬೆಸ್ಟ್ ಒಂದು ಟೆಕ್ನಿಕ್ ಏನಂತ ಅಂದರೆ ಅದಕ್ಕೆ ನಾನು ಹೇಳೋದು ಧರ್ಮ, ಗ್ರೋತ್, ಹ್ಯಾಪಿನೆಸ್. ನನ್ನ ಒಂದು ವರ್ಡಲ್ಲಿ ಸ್ನೇಹಿತರೆ, ನೀವು ಎಷ್ಟು ದೊಡ್ಡ ಅಮೌಂಟ್ ಮಾಡಿ ಅದರಲ್ಲಿ ಒಂದು 10% ದಾನ, ಒಂದು ಧರ್ಮ ಅಂತ ಮಾಡಿ. ಸೊ ಇನ್ನು ಗ್ರೋತ್, ನಿಮ್ಮ ಸ್ಪಿರಿಚುಲಿಟಿ, ಒಂದು ನಿಮ್ಮ ಸಕ್ಸಸ್ಗಾಗಿರ್ಬೋದು, ನಿಮ್ಮ ಯಾವುದೇ ಒಂದು ಕ್ಷೇತ್ರದಲ್ಲಾಗಿರ್ಬೋದು, ನೀವು ಹೊಸ ಹೊಸ ವಿಷಯಗಳನ್ನ ಕಲಿಯೋದಾಗಿರ್ಬೋದು, ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ನು ಮೂರನೇದು ನಿಮ್ಮ ಹ್ಯಾಪಿನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಫಸ್ಟು ನಿಮ್ಮ ಧರ್ಮ, ನಿಮ್ಮ ಏನೇನು ಇದು ಒಂದು ಸ್ಪಿರಿಚುಲಿಟಿ, ಒಂದು ಸೋಷಿಯಲ್ಗೆ ತೋರಿಸ್ಕೊಳ್ತಕ್ಕಂಥದ್ದು, ಒಂದು ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಲೈಫ್ ಲೀಡ್ ಮಾಡ್ತಕ್ಕಂಥದ್ದು, ಒಂದು ಧರ್ಮವನ್ನು ಮಾಡಿ. ಇನ್ನು 10% ನಿಮ್ಮ ಒಂದು ಏನಿದೆ ಲೈಫ್ ಲೀಡ್ ಅದಕ್ಕೋಸ್ಕರ ಖರ್ಚು ಮಾಡಿ. ಇನ್ನು 10% ಲೈಫಲ್ಲಿ ನಿಮ್ಮ ಹ್ಯಾಪಿನೆಸ್, ನಿಮ್ಮ ಒಂದು ಫ್ಯಾಮಿಲಿಗಾಗಿರ್ಬೋದು, ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ ಇನ್ವೆಸ್ಟ್ಮೆಂಟ್, ನಿಮ್ಮ ಎಂಟರ್ಟೈನ್ಮೆಂಟ್ಗಾಗಿರ್ಬೋದು. ಈಗ ಲೈಫಲ್ಲಿ ಒಂದು 60 ವರ್ಷ 70 ವರ್ಷ ಆದಮೇಲೆ ನಾವು ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು, ಒಂದು ನೆನಪು ಅನ್ನೋದು ಇರಬೇಕು. ಲೈಫ್ ಮೂಮೆಂಟು, ಒಂದು ಲೈಫಲ್ಲಿ ಒಂದು ಯು ಕೆನಾಟ್ ಲೈಫ್ ಮೂಮೆಂಟ್, ನಮಗೆ ಮೂಮೆಂಟ್ ಅನ್ನೋದು ಇರಬೇಕಾಗತ್ತೆ. ನಿಮ್ಮ ಫ್ಯಾಮಿಲಿನ ಎಕ್ಸ್ಪೀರಿಯನ್ಸ್ ಮಾಡಿಸಿ, ನಿಮ್ಮ ಫ್ಯಾಮಿಲಿಗೆ ಒಂದು ಎಕ್ಸ್ಪೀರಿಯನ್ಸ್ಮೆಂಟ್, ಒಂದು ಈ ಲೈಫಲ್ಲಿ ನಾವು ಏನು ಎಂಜಾಯ್ಮೆಂಟ್ ಮಾಡಿದ್ವಿ, ಏನು ಗೊತ್ತಾ, ಆಗಿರ್ಬೋದು. ಇನ್ನು ನಮ್ಮ 2ನೇದನ್ನ ನಾವು ಮಾಡದೆ ಹೋದರೆ ಲೈಫಲ್ಲಿ ನಮ್ಮನ್ನ ಕಲಿಯೋದು ಕೂಡ ಆಗಲ್ಲ. ಇನ್ನು 3ನೇದು ಮಾಡಿದ್ರೆ ನಮಗೆ ಲೈಫಲ್ಲಿ ಇದ್ದಂಥದ್ದು ಯಾವುದೂ ಕೂಡ ಯಾವುದು ಕೂಡ ಯಾಕಂದ್ರೆ ಇಷ್ಟು ಏನೋ ಗೊತ್ತಿಲ್ಲ. ಲೈಫಲ್ಲಿ ಇದ್ದಷ್ಟು ದಿನ ಎಲ್ಲ ಮೂಮೆಂಟ್ನು ಕೂಡ ಎಂಜಾಯ್ ಮಾಡಬೇಕು. ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಕೊನೆಯದಾಗಿ ಲೈಫಲ್ಲಿ ಉಳ್ಕೊಳ್ತಕ್ಕಂಥದ್ದು ಒಂದು ಒಳ್ಳೆ ಮೂಮೆಂಟು. ಸೊ ನಾನು ಕೊನೆಯದಾಗಿ ಹೇಳ್ತಕ್ಕಂಥದ್ದು ಒನ್ ವರ್ಡ್ ಆ್ಯಂಡ್ ನನ್ನ ಫೇವ್ರೆಟ್ ಸಾಲ ಏನಂತ ಅಂದರೆ, ಈ ಜೀವನ, ಈ ಬದುಕು ದೇವರು ಕೊಟ್ಟಂತಹ ಬದುಕು ನಮಗೆ ಒಂದೊಳ್ಳೆ ಗಿಫ್ಟ್ ಇದು. ಸೊ ನಾವು ತೆಗೆದುಕೊಳ್ಳುವಂತಹ ರೀತಿ, ನಾವು ಬದುಕುವಂತಹ ರೀತಿ ವಾಪಸ್ ದೇವರಿಗೆ ನಾವು ಕೊಡ್ತಕ್ಕಂತಹ ಒಂದು ಒಳ್ಳೆ ಗಿಫ್ಟ್. ಇದನ್ನು ಅರಿತರೆ ಎಲ್ಲವನ್ನ ಸ್ಪಿರಿಚುಯಲ್ ಆಗಿ, ಒಂದು ಸೋಷಿಯಲ್ ಆಗಿ, ನಮ್ಮ ಲೈಫಲ್ಲಿ ಮನಿನಾಗಲಿ ಎಲ್ಲವನ್ನು ಕೂಡ ಹ್ಯಾಪಿಯಾಗಿ ಮೂಮೆಂಟ್ನ ಲೀಡ್ ಮಾಡ್ಬೋದು. ಐ ಮೀನ್ ಹ್ಯಾಪಿ ಮೂಮೆಂಟ್, ಹ್ಯಾಪಿನೆಸ್, ಮನಿ. ಸೊ ಐ ಲವ್ ಮನಿ, ಐ ಆಮ್ ರಿಚ್. ಈಗ ಹೀಗೆ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತೀನಿ. ಈ ಎಪಿಸೋಡಲ್ಲಿ ಇಷ್ಟು ಒಂದು ಮನಿ ಬಗ್ಗೆ ನಿಮ್ಗೆ ಯೂಸ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.